ಅತ್ಯುದ್ರಿಕ್ತ ವಿದೋಷದ ಸುತಮಃ ಜ್ಞಾನೈಕತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ತದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೆ. ಏನಾಯ್ತೀಗ ಸ್ವಯಂಭೂ ರೀತಿ ಆಯ್ತಲ್ಲ, ಅವಿಜ್ಞಾತಂ ಕೂಡ ಆಯ್ತು. ಅಹಂ ವಿಶ್ವಂಭುವನಮಭ್ಯಭವಂ ನ ಚ ಜೀವಸ್ಯ ತದ್ಭಾವೋ ಅಸ್ತಿ. ಅವಿಜ್ಞಾತಂ ಪ್ರವಿಷ್ಟಂ ಯದಪೀತಮಿತಿ ಕೀರ್ತ್ಯತೆ ಯಥಾ ನದ್ಯ ಸಮುದ್ರೇತು ಯಥಾ ವಿಷ್ಣುಂ ದಯೇ ಪ್ರಜಾಹ. ಸಮುದ್ರ ನದಿಗಳು ಹೇಗೆ ಸೇರುತ್ತೋ ಆ ರೀತಿಯಲ್ಲಿ ಪ್ರಳಯ ಕಾಲದ ಎಲ್ಲರೂ ಜೀವಿಗಳು ಪರಮಾತ್ಮನ ಹತ್ರ ಸೇರ್ತಾರೆ. ಇದು ಮೋಕ್ಷ ಅಲ್ಲ, ಮೋಕ್ಷ ಅಂತ ಕರಿಬಾರ್ದು. ಒಂದ್ ಕಡೆ ಸೇರ್ತಾರಷ್ಟೇ, ಎಕ್ಸಾಮ್ ಕೂತಷ್ಟೇ ರಿಸಲ್ಟ್ ಅಲ್ಲ, ಮುಂದೆ ನೋಡ್ಬೇಕಾದ್ರೆ ಪರ್ಫಾರ್ಮೆನ್ಸ್ ಅಲ್ಲಿರ್ತಾರೆ. ಆಸೀತ್ ಬಂತಲ್ಲ, ಜಠರೇ ನಿಧಾಯ ಇಟ್ಕೊಂಡು ಕೊಡ್ತಾನೆ. ನಚ ಜೀವಸ್ಯ ತದ್ಭಾವೋ ಅಸ್ತಿ ಉತ್ಥಿತಸ್ಯ ಸುಪ್ತಿ ಸಂಸಾರಯೋ. ಎಷ್ಟು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಈ ಮಲಿದವನು ಎದ್ದ, ಮಲಿದ ಎದ್ದ, 100 ಜನ ಮಲಗಿದ್ದಾಗ 100 ಜನ ಹೇಳ್ತಾರೆ. ಎದ್ದವರೆಲ್ಲ ಒಂದೇ ಆಗಿದ್ದಾರೆ. ಈಗ ಎದ್ದು ಅವನವನು ಹೇಳ್ತಾನೆ ಹೊರತು ಎಲ್ಲರೂ ಒಂದೇ ಅಲ್ಲ. ಅದೇ ರೀತಿ ಮಲಗಿದಾಗ ಹಾಗೆ ಎಲ್ಲರೂ ಕೂಡ ಬೇರೆ ಬೇರೆಯಾಗೇ ಇರ್ತಾರೋ ಹಾಗೆ ಮುಕ್ತಿಗೆ ಹೋದ್ಮೇಲೂ ಕೂಡ ಬೇರೆ ಬೇರೆಯಾಗೇ ಇರ್ತಾರೆ ಹೊರತು ಬೇರೆ ಅಲ್ಲ. ನಿತ್ಯ ಮಲಗೋದು ಒಂದು ರೀತಿ ಸಣ್ಣ ಡೆತ್ ಇದ್ದ ಹಾಗೆ ಹೇಳ್ತಾರೆ. ಸಣ್ಣ ಡೆತ್ ಇದ್ದ ಹಾಗೆ ಕೆಲವರು ಅಲ್ಲೇ ಹೋಗಿಬಿಡ್ತಾರೆ ಎಷ್ಟೊತ್ತಲ್ಲ. ಅದಕ್ಕೆ ದಿವಸ ಮಾಡೋದಕ್ಕೆಲ್ಲ ಸುನಿದ್ರ ಅಂತ ಕರೀತಾರೆ. ಮತ್ತೆ ಹೇಳ್ದೆ ಹೋದರೆ ದೀರ್ಘನಿದ್ರೆ ಅಂತ ಕರೀತಾರೆ. ದೀರ್ಘನಿದ್ರೆ ಮಾಡಿದ್ರೆ ಹೋದ್ರು ಅಂತ ಅರ್ಥ. ದೀರ್ಘನಿದ್ರೆ ಮಾಡೋ ಅಭ್ಯಾಸ ಇದ್ರೆ ಬೇಗ ಹೋಗ್ಬಿಡ್ತಾರೆ ಅಂತ ಕೂಡ ಅರ್ಥ. ಯಾವಾಗಲೂ ಕೂಡ ಕುಂಭಕರ್ಣ ಮಲಗಿಬಿಟ್ರೆ ತಪ್ಪು. ಎಚ್ಚರ ಇರ್ಬೇಕು. ಯಾವಾಗ ಮಲಗಬೇಕಾದ್ರೂ ಎಚ್ಚರ ಇರ್ಬೇಕು. ಇಷ್ಟೊತ್ತು ಹೇಳ್ಬೇಕು ಅಂತ ಎಚ್ಚರ ಇದ್ರೆ ಮ್ಯಾಜಿಕ್ ಅಂದ್ರೆ ನಿಮ್ಗೆ ಯಾವ ಅಲಾರಾಮು ಬೇಕಿಲ್ಲ. ಕರೆಕ್ಟ್ 1 ನಿಮಿಷ ಕೂಡ ಹೆಚ್ಚು ಕಡಿಮೆ ಇರೋದಿಲ್ಲ. 1 ಸೆಕೆಂಡ್ ಆ ಕರೆಕ್ಟಾಗಿ ಅಷ್ಟಿಗೆ ಎಚ್ಚರ ಆಗುತ್ತೆ. ಯಾರು ಎಬ್ಬಿಸಿದ್ರು ಅಷ್ಟು ಚೆನ್ನಾಗಿ ಎಲ್ಸಕ್ಕೆ ಬರೋದಿಲ್ಲ. ಅದು ಆ ಸಂಕಲ್ಪ ಶಕ್ತಿ ಹಾಗಿರ್ಬೇಕು. ಅಹಂ ವಿಶ್ವಂಭುವನಮಭ್ಯಭವಂ ಆಜನ್ಮ ಮರಣಂ ಸೃಪ್ತ ಮುಕ್ತಾಹ ಹರ್ಷಮಾಪ್ರೇವು. ಅಹಂ ವಿಶ್ವಂಭುವನಮಭ್ಯಭವಂ, ನಾನು ಇಡೀ ವಿಶ್ವವನ್ನೇ ಮೆಟ್ಟಿ ನಿಂತಿದ್ದೇನೆ. ಭಗವಂತನ ಅನುಭವ ಇದು, ನಮ್ಮದು ಹಾಗಲ್ಲ. ಆಜನ್ಮ ಮರಣಂ ಸೃಪ್ತ ಮುಕ್ತ ಹರ್ಷಮಾಪ್ನೇವು. ಪ್ರಶ್ನೆಗೆ ಉತ್ತರ ಇದೆ. ಮುಕ್ತರಾದವರಿಗೆ ಹಿಂದೆ ಸಂಸಾರದಲ್ಲಿ ಜ್ಞಾಪಕ ಇರುತ್ತಾ ಅಂತ ಪ್ರಶ್ನೆ. ಗೊತ್ತಾಯ್ತಿಲ್ಲ? ಮುಕ್ತರಾದವರಿಗೆ ನಾ ಸಂಸಾರದಲ್ಲಿದ್ದೆ, ಕಷ್ಟಪಡ್ತಾ ಇದ್ದೆ, ಹೀಗಾಯ್ತು ಅಂತ ಅನುಭವ ಬರುತ್ತಾ ಇಲ್ವೋ? ಪ್ರಶ್ನೆ ಕೇಳೋರು ಏನ್ ಮಾಡ್ತಾರೆ? ಅನುಭವಕ್ಕೆ ಬಂದು ಮತ್ತೆ ದುಃಖ ಶುರುವಾಗ್ಬಿಡುತ್ತೆ. ಅನುಭವಕ್ಕೆ ಬಂದ್ಬಿಟ್ರೆ ಗೊತ್ತಾಯ್ತಾ? ಆದ್ರಿಂದ ಇಲ್ಲ ಅಂತ ಹೇಳುದು. ಇಲ್ಲ ಅಂದ್ರೆ ಮತ್ತೆ ಮುಕ್ತಿ ಅರ್ಥನೇ ಇಲ್ಲ. ಅದಕ್ಕೆ ಪರೀಕ್ಷೆ ಕೂತಿದ್ದಾರೆ ಗೊತ್ತಿಲ್ಲದೆ ಹೋದ್ರೆ ಪಾಸಿಗೆ ಅರ್ಥನೇ ಇಲ್ಲ. ಓದಿದರೆ ಜ್ಞಾಪಕ ಇದ್ದರೆ ಅರ್ಥ ಆಗೋದು. ಅದೇ ರೀತಿಯಲ್ಲಿ ಎರಡೂ ಇದೆ. ಆದ್ರೆ ಅದು ದುಃಖ ಕೊಡೋದಿಲ್ಲ. ಆಗ ಬಡತನದ ವ್ಯಕ್ತಿ ಶ್ರೀಮಂತಿಕೆ ಬಂದಾಗ ಬಡತನ ಮರೆತು ಬಿಟ್ರೆ ಶ್ರೀಮಂತಿಕೆ ಆಗೋದೇ ಇಲ್ಲ. ಬಡತನ ಜ್ಞಾಪಕ ಇರ್ತದೆ, ಬಟ್ ಈಗ ಅನ್ಕೋತಾನ ಅವನು ಈ ಎಂಜಾಯ್ಸ್ ಇಟ್. ಬಡತನದಲ್ಲೂ ನಾನು ಮೋಸ ಮಾಡ್ಲಿಲ್ಲ, ಒಳ್ಳೆ ರೀತಿ ಸಾಧನೆ ಮಾಡಿದೆ ಬಂತು, ಖುಷಿ ಪಡ್ತಾನೆ. ಮತ್ತೆ ಅಯ್ಯೋ ನಾ ಬಡವರಾಗಿದ್ವಿ ಅಂತ ದುಃಖ ಪಡೋದಿಲ್ಲ. ಬಡವರಾಗಿ ದೇವರು ಅನುಗ್ರಹ ಮಾಡಿ ಸಂತೋಷ ಪಡ್ತಾ ಇರೋದು ಬೇರೆ ಅಲ್ಲ. ಇದು ಯಾವ ಪ್ರಶ್ನೆಗೆ ಉತ್ತರ ಬಂತು? ಮುಕ್ತಿ ಹೋದವರಿಗೆ ಅನುಭವ ಇಲ್ಲೋ ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ಆ ಜನ್ಮ ಮರಣಂ ಸೃತ್ವ, ಆ ಹುಟ್ಟುಗಳನ್ನ ಸಾವುಗಳನ್ನ ನೆನಪಾಡ್ಕೊಂಡ್ಬಿಟ್ಟು ಹರ್ಷಭಾವ ನೀವು ಆನಂದ ಪಡ್ತಾರೆ ಹೊರತು ಏನು ಕಾರಣ ಆಗಲ್ಲ. ಅದಕ್ಕೆ ದುಃಖಕ್ಕೆ ಕಾರಣ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ನಾ ತಪ್ಪು ತಿಳ್ಕೊಂಡಿದ್ದೆ ಅಂತ ಒಪ್ಕೊಂಡು ಮತ್ತೆ ತಪ್ಪು ತಿಳ್ಕೊಂಡಾಗ ಆಗೋದಿಲ್ಲ. ಜ್ಞಾನ ಬಂದಿದ್ದು ಪ್ರೂವ್ ಆಗುತ್ತೆ ಅದರಿಂದ ಅಷ್ಟೇ, ಇನ್ನೇನು ಅಲ್ಲ. ಇದೆಲ್ಲ ತಿಳ್ಕೊಂಡು ಉತ್ತರ ಇರ್ಬೇಕು. ಅಂದೇನಾಯ್ತು? ಈಗ ಮುಕ್ತರಾದವರು ತಮ್ಮ ಐಡೆಂಟಿಟಿ ಕಳ್ಕೊಂಡಿಲ್ಲ ಅಂಬೋದಕ್ಕೆ ಸಾಕ್ಷಿ ಇದೆ. ಮತ್ತೆ ಎಲ್ಲರೂ ದೇವರಾಗಿಬಿಟ್ಟಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ. ದೇವರಾಗಿಲ್ಲ, ದೊಡ್ಡವರು ಆಗಿಲ್ಲ, ನಮ್ಮ ಇದ್ರ ಪ್ರಕಾರ ಇದ್ದಾರೆ, ಯೋಗ್ಯತೆ ತಕ್ಕಂತೆ ಇದ್ದಾರೆ. ಹೌದೌದು, ಎಂಜಾಯ್ ಮಾಡುತ್ತೆ. ಹಾಗಿದ್ದೀವ ಹೀಗಿದ್ದೇನೆ, ಖುಷಿ ಕೊಡೋದಿಲ್ಲ, ಅದು ಪಶ್ಚಾತ್ತಾಪ ಪಡೋದಿಲ್ಲ. ಆ ಜನ್ಮ ಮರಣಂ ಸ್ಮೃತ್ವ ಮುಕ್ತ ಹರ್ಷಭವಾಪ್ನು ಇತಿ. ಇವತ್ತು ಸಾಮಾನ್ಯವಾಗಿ ಭಾರಿ ದೊಡ್ಡ ದೊಡ್ಡ ಸಾಧನೆ ಮಾಡೋದವರೆಲ್ಲ ಪೂರ್ ಫ್ಯಾಮಿಲಿಯಿಂದ ಬಂದವರೇನೆ. ಭಾಳ ಜನ ವಾರಾನ್ನದವರು, ಈ ವಾರಾನ ಇಲ್ಲ, ಹಿಂದೆ ವಾರಾನ್ನದವರೇ ಭಾರಿ ದೊಡ್ಡ ಪೋಸ್ಟ್ ಹೋಗಿದ್ದಾರೆ. ಅದು ಎಂಜಾಯ್ ಮಾಡ್ತಾರೆ ಅದರಿಂದ. ಇವ್ರು ಹಾಗಿಲ್ಲ, ಬಂದು ಎಂಜಾಯ್ ಮಾಡಿದ ಎಷ್ಟು ಇಷ್ಟೇ ಫೈನಲ್, ಬಂದು ಎಂಜಾಯ್ ಮಾಡಕ್ಕೆ ಬರೋದಿಲ್ಲ ಅವನಿಗೆ. ಎಕ್ಸೆಪ್ಷನ್ಸ್ ಇರ್ತಾರೆ, ಆ ವಿಚಾರ ಬೇರೆ. ಪ್ರಾಜ್ಞೇನ ಆತ್ಮನ ಸಂಪರಿಶ್ವತ್ತೋ ನ ಬಾಹ್ಯಂ ಕಿಂಚನ ವೇದಾನಾಂತರಂ ಇತ್ಯಾದಿ ಶ್ರುತೇಶ್ಚ. ನೋಡಿ, ಮಲಗಿದಾಗ ಏನಾಗತ್ತೆ? ಪ್ರಾಜ್ಞೇನ ಒಂದು ನಿದ್ದೆಗೂ ಇದಕ್ಕೊಂದು ವ್ಯತ್ಯಾಸ ಇದೆ. ಸ್ವಲ್ಪ ಯೋಚನೆ ಮಾಡ್ಬೇಕು. ಏನ್ ವ್ಯತ್ಯಾಸ ಇದೆ? ನಿದ್ರೆ ಕಾಲಕ್ಕೆ ಮಲಗ್ತಾನೆ, ಸುಖವಾಗಿದ್ದೇ ಹೇಳ್ತಾನೆ, ಮುಂದೇನು ಗೊತ್ತಿಲ್ಲ ಅವನಿಗೆ, ಅಷ್ಟೇ ಗೊತ್ತಿರೋದು. ಗೊತ್ತಾಯ್ತಾ? ಮುಕ್ತಿಯಲ್ಲಿ ಹಾಗಲ್ಲ. ಇದೆಲ್ಲ ಯಾವ ಜನ್ಮ ಬೇಕಾದ್ರೆ ಜ್ಞಾಪಕ ಮಾಡ್ಕೊತಾನೆ.
ಏನ್ ದುಃಖ ಬಂದ್ರೆ ನೆನಪು ಮಾಡ್ಕೊತಾನೆ ಇದು ಅದು ಡಿಫರೆನ್ಸ್ ಮತ್ತೆ ಈಗ ಅಂದ್ರೆ ನೋಯಿಂಗ್ಲಿ ದೇವರ ಹತ್ರ ಹೋಗೋದು ನಿದ್ರೆ ಮುಕ್ತಿ, ಅನ್ನೋಯಿಂಗ್ಲಿ ಹೋದ್ರೆ ನಿದ್ರೆ. ಅದೇ ರೀತಿನೇ ತಾನು ಹಿಂದಿನ ಜನ ಜ್ಞಾಪಿಸ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ಅದು ಮುಕ್ತಿ. ಹಾಗೆ ಬರ್ಕೊಂಡ್ರೆ ಜ್ಞಾಪಕ ಇಲ್ಲ ಯಾವುದು ಕೂಡ ಅವನಿಗೆ, ಅದು ಉಪಯೋಗ ಇದೆ, ಅದು ಉಪಯೋಗ ಇದೆ. ಆದ್ರಿಂದ ಈ ರೀತಿ ಇರ್ಬೇಕು. ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ ನ ಬಾಹ್ಯಂ ಕಿಂಚನ ವೇದನಂತರಂ. ಹೊರಗಿಂದು ಗೊತ್ತಿಲ್ಲ, ಒಳಗಿಂದು ಗೊತ್ತಿಲ್ಲ. ಅದಕ್ಕೆ ವಾದರಾಜರು ಬರೀತಾರೆ, ಕೃಷ್ಣ ಮಲಿಕೋ ಅಂತ ಹೇಳಿದ ತಕ್ಷಣ ಯಾಕೆ ಮಲಗಬೇಕು? ನಿದ್ರಾಂಬ ಏನಮ್ಮ ನಿದ್ದೆ ಅಂತ ಕೇಳ್ತಾನೆ. ಪ್ರಾಜ್ಞಂ ಯಥಾಲಿಂಗತಿ, ಪ್ರಾಜ್ಞಾ ನಿದ್ರೆ ಗೊತ್ತಾಯ್ತಾ? ನಿದ್ರೆ ಮಾಡಿ ಏನಾಗುತ್ತೆ ಅಂತ ಕೇಳಿದ್ರೆ ಭುಕ್ತಂ ರಜೆ ಜೀರ್ಣತಾಂ, ತಿಂದೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ. ಹೌದಾ? ನಿದ್ದೆಯಿಂದ ಕಣ್ಣು ಮುಚ್ಕೋ, ಅಷ್ಟೇ ಕಣ್ಣು ಮುಚ್ಕೊಂಡು ಅಮ್ಮನೇ ಹಸಿವಾಯ್ತು ಮತ್ತೆ ಹಾಲು ಕೊಡು ಅಂತ ತಮಾಷೆ ಮಾಡ್ತಾನೆ ಕೃಷ್ಣ. ಇದೆಲ್ಲ ಕುಣಿಸೋದು ಬರೀತಾರೆ. ಇದೆಲ್ಲ ಗೊತ್ತಾದ್ರೆ ನಿದ್ರೆ ಡೆಫಿನೇಷನ್ ಗೊತ್ತಾಯ್ತು, ಯಾತಕ್ ಮಾಡ್ತಾರೆ ಗೊತ್ತಾಯ್ತು, ಏನಾಗುತ್ತೆ ಗೊತ್ತಾಯ್ತು, ಭೇದ ಇದೆ, ಇದೆಲ್ಲ ಓದಿರ್ಬೇಕಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಂದ್ರೆ ನೀವು ಯಾವ ಶಾಸ್ತ್ರ ಓದಿದ್ರು ಅದೊಂದು ಗೊತ್ತಾಗುತ್ತಷ್ಟೇ. ಆ ಸರ್ವಲ ಓದ್ಬಿಟ್ರೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ, ಪ್ರತಿಯೊಂದು ಗೊತ್ತೆ, ಎಲ್ಲಾ ಸೈನ್ಸ್ ಎಲ್ಲಾ ಸರಿ ಆ ರೀತಿ ಓದ್ಬೇಕಷ್ಟೇ, ಸರಿಯಾಗಿ ಓದು. ಎಲ್ಲಾರು ಯಾವ ಆಂಗಲ್ ಪ್ರೊಫೆಷನಲ್ ಇರ್ತಾನಲ್ಲ ಅವನ ಪ್ರಕಾರ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಫೀಲ್ಡ್ ಅಲ್ಲಿ ಇದ್ದವರಿಗೆ ಚೆನ್ನಾಗಿ, ಉಳಿದವ್ರಿಗೆ ಸಾಮಾನ್ಯ ಅರ್ಥ ಆದ್ರೆ ಎಕ್ಸ್ಪರ್ಟ್ಸ್ ಭಾರಿ ಚೆನ್ನಾಗುತ್ತೆ. ಜಯತೀರ್ಥರಂತವ್ರು ಭಾರಿ ದೊಡ್ಡವರಾದ್ರಿಂದ ಅವ್ರಿಗೆ ಅರ್ಥ ಆಗೋದು ರೀತಿ ಬೇರೆ. ಜಯತೀರ್ಥ, ವ್ಯಾಸರಾಜರು, ರಾಯರು ಭಾರಿ ದೊಡ್ಡವರು ಅವರೆಲ್ಲ ಕೊಟ್ಟು ಅವ್ರ ಅರ್ಥ ನಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಟೆಕ್ನಿಕಲ್ ಪರ್ಸನ್ಗೆ ಅರ್ಥ ನಾನ್ ಟೆಕ್ನಿಕಲ್ ಅರ್ಥ ಆಗತ್ತಾ? ಇಲ್ಲ. ಅವ್ರು ಬರೀ ಟೆಕ್ನಿಕಲ್ ಅಲ್ಲ, ಸೂಪರ್ ಟೆಕ್ನಿಕಲ್ ಆದ್ರಿಂದ ಅವ್ರ ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ. ಅದಕ್ಕೆ ಅವ್ರು ಏನ್ ಬರ್ದಿರ್ತಾರೆ ನಮಗೆ ಅದು ಬಹಳಷ್ಟು ಅವರ ತಿಳುವಳಿಕೆ ನಮಗೆ ಅರ್ಥ ಆಗೋದ್ರಿಂದ ಖುಷಿ ಆಗುತ್ತೆ, ಉಪಯೋಗನೂ ಆಗ. ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತಃ ಬಾಹ್ಯಂ ಕಿಂಚನ ನವೇದ ನಂತರ, ಒಳಗಿಂದು ಗೊತ್ತಿಲ್ಲ, ಹೊರಗಿಂದು ಗೊತ್ತಿಲ್ಲ, ಇದು ನಿದ್ರೆ. ಎಲ್ಲ ಗೊತ್ತಿದೆ, ಅದು ಮೋಕ್ಷ. ಎಲ್ಲ ಗೊತ್ತಿದ್ರೆ ಮೋಕ್ಷ, ಏನು ಗೊತ್ತಿದ್ರೆ ನಿದ್ರೆ. ಇನ್ನೂ ತಗೊಂಡ್ರೆ ಹೋಮ ಅಷ್ಟೇ. ಸುಷುಪ್ತಕ್ರಾಂತಿ ಇವಾಗ ಮನುಷ್ಯ ಕಲಿಯುಗದಲ್ಲಿ ನಿದ್ರೆಯಲ್ಲಿಲ್ಲ, ಹೋಮದಲ್ಲಿ ಇದ್ದಾಗಿರ್ತಾನೆ. ಗೊತ್ತಾಯ್ತಾ? ನಿದ್ರೆಗೆ ಕೋಮಕ್ಕೆ ಏನು ವ್ಯತ್ಯಾಸ ಹೇಳಿ ನೋಡೋಣ. ನಿದ್ದೆ ಮಾಡಿ ನೆಬಸ್ಬೋದು, ಕೋಮ ನೆಬಸಕ್ ಬರೋದಿಲ್ಲ. ಗೊತ್ತಾಯ್ತಾ? ಕಾಯ್ತಾ ಜಾಸ್ಟ್ ವೇಟ್ ಮಾಡ್ತಾ ಕೂತಿರ್ಬೇಕಷ್ಟೆ, ಯಾವಾಗ ಹೇಳ್ತಾರೋ ಅಂತೇಳಿ. ಅರ್ಥ ಆಯ್ತಾ? ಅಲ್ಲಿ ಹೊರಬರದಿಂದ ಮಲಗಿದ್ದ ಕುಂಭಕರ್ಣ ಅಂತ ಹೇಳ್ತಾರೆ. ಅನಸ್ತೇಸಿಯ ಹೊರ ಇದ್ದಾಗ ಆಗ್ಲಿಲ್ಲೇನು, ಅನಸ್ತೇಸಿಯ ಕೊಟ್ಟು ಮಲಗಿದ್ರೆ ಏನಾಯ್ತು ಅಲ್ಲಿಗೆ? ಎಷ್ಟೋರಿಗೆ ಬರ್ಬೇಕು ಅಲ್ಲಿವರೆಗೂ ಬರುತ್ತೆ. ಆ ಡೋಸ್ ಕೊಟ್ಟಿರ್ತಾರಲ್ಲ, ಡೋಸ್ ಮುಗಿಯವರೆಗೂ ನಿದ್ದೆ ಇರುತ್ತೆ. ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾಡ್ಕೊಂಡು ಕಲಿಯುವ ಜನ ನಿದ್ದೆ ಮಾಡ್ತಾ ತಿಳ್ಕೊಬೇಡಿ, ಕೋಮಾದಲ್ಲಿದ್ದಾರೆ. ಅದು ಎಬ್ಸ್ಲಕ್ಕೆ ಯಾರು ಬರ್ಬೇಕಾದಕ್ಕೆ? ಯಾರು ಬಂದರೂ ಆಗೋದಿಲ್ಲ. ಸರ್ವಜ್ಞ ಮನ್ಯ ಮನವೆಚ್ಚ ಸಕಾರ್ಯ ವೀರಂ ಮೇರಾನನೋ ಭುವನ ಜೀವನ ಅವರೇ ಬೇಕು. ಯಾಕಂದ್ರೆ ಅವ್ರ ಮೇಲೆ ಇರೋರು ಅವರು. ನಿದ್ರೆಯಲ್ಲಿ ಇದ್ದರು ವಾಯುದೇವರು ಒಬ್ಬರೇ. ಪ್ರಳಯ ಕಾಲದಲ್ಲಿ ನಿದ್ರೆ ಇಲ್ಲ ವಾಯುದೇವರಿಗೆ, ಆದರೂ ದೇವರು ಧ್ಯಾನ ಮಾಡ್ತಾ ಇರ್ತಾರೆ. ನಿದ್ರೆ ಇಲ್ಲದ ಒಂದೇ ಜೀವ ಒಂದು ಗುಂಪು ಅಂದ್ರೆ ರುಚಿಗಳು, ನಿದ್ರೆ ಮಾಡದೇ ಇರೋರು. ಸುಷುಪ್ತ ಭೇದೇನೈತಿ ಭಗವಂತ ಜನಂ. ನಿದ್ದೆ ಮಾಡದೇ ಇರೋರು ಇನ್ನೊಂದು ಅರ್ಥ, ಎಚ್ಚರ ತಪ್ಪದೇ ಇರೋರು ಅಂದ್ರೆ ಮಿಥ್ಯಾಜ್ಞಾನಕ್ಕೆ ಒಳಗಾಗದೇ ಇದ್ದವರು ಅಂತ. ಹುಡುಗ ಕಲಿ ಬದಲಾದವ್ರು ಎದ್ದವ್ರ ಮೇಲೆ ಮಾಡಿ ಯಾಮಾರಿಸ್ಬಿಡ್ತರು ಅಂತ ಹೇಳ್ತಾರಲ್ಲ, ಯಾಮಾರ್ಸಕ್ ಆಗೋದಿಲ್ಲ ಅವ್ರು. ಸುಷುಪ್ತಿ ಉತ್ಕ್ರಾಂತಿ ಅವ್ರ ಭೇದ ಹೇಳ್ತಾರೆ. ಸುಷುಪ್ತಿ ಮತ್ತು ಉತ್ಕ್ರಾಂತಿಗಳ ವ್ಯತ್ಯಾಸ ಇದೆ ಅಂತ ಹೇಳಿ. ಸನ್ಮೂಲಾಹ ಸೌಮ್ಯ ಇಮಾಹ ಸರ್ವಾ ಪ್ರಜಾಹ, ಎಲ್ಲಾ ಪ್ರಜೆಗಳು ಕೂಡ ಇಲ್ಲಿಂದ ಬಂದಿದ್ದಾರೆ. ಸನ್ಮೂಲ, ಸದ್ರೆ ಪರಮಾತ್ಮ, ಅದೇ ಜನ್ಮಾದ್ಯಶಯತಃ ಪರಮಾತ್ಮನ ಮೂಲನೇ ಪರಮಾತ್ಮ. ಊರ್ಧ್ವಮೂಲ, ಅದಕ್ಕೆ ಊರ್ಧ್ವಮೂಲ ಮದಶಾಖಂ ಅಂತ ಹೇಳಿ. ಸದಾ ಎಲ್ಲವೂ ಕಾರ್ಯಲೇಟ್ ಆಗ್ತಾ ಹೋಗುತ್ತೆ. ಬೇರೆ ಕಡೆ ಹೇಳಿದ್ರೆಲ್ಲ ಕರೆಕ್ಟಾಗಿ ಕಾರ್ಯಲೇಟ್ ಆಗುತ್ತೆ. ಸದಾಯತನಃ, ಹುಟ್ಟಿ ಬರೋದು ಪರಮಾತ್ಮನಿಂದ. ಸದಾಯತನಃ, ರಕ್ಷಣೆ ಪಡೆದಿರೋದು ಆತನಿಂದ, ಉಳ್ಕೊಂಡಿರೋದು ಆತನಿಂದ, ಕೊನೆಗೆ ಸೇರೋದು ಆತನ ಹತ್ರ ಹೋಗ್ಬೇಕು. ಆತನ ಆಗೋದಿಲ್ಲ, ಹತ್ರದಿಂದ ಬಂದಿದ್ರೆ ಆತ ಹತ್ರ ಹೋಗ್ಬೇಕಂತ. ಆತನೇ ಬಂದಿದ್ರೆ ಆತ ಕೃಷ್ಣ ತಾನೇ ಬಂದ, ಕೃಷ್ಣನೇ ಆದ. ನಾವು ಹಾಗೆ ಬಂದಿಲ್ಲ, ಕೃಷ್ಣನಿಂದ ಬಂದವರಾದ್ದರಿಂದ. ಗೊತ್ತಾಯ್ತಾ? ನಾವು ಎಲ್ಲಿಂದ ಅಲ್ಲಿ ಹೋಗ್ತೇವೆ ಹೊರತು ಕೃಷ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಪ್ರತಿಷ್ಠಾ ಸತಿ ಸಂಪದ್ಯ ನವಿದುಹು ಸಂಪತ್ಸಾಮಹೇ ಇತಿ. ಹತ್ರ ಹೋಗಿದ್ರು ಅವ್ರಿಗೆ ಗೊತ್ತಿಲ್ಲ, ದೇವ್ರ ಹತ್ರ ಹೋಗಿದ್ದು ಗೊತ್ತಿಲ್ಲ. ಸತ ಆಗಮ್ಯ ನವಿದುಹು ಸತ ಆಗಚ್ಛಾಮಹ ಇತಿ. ಪರಮಾತ್ಮದಿಂದ ಬಂದಿದ್ದಾರೆ, ಅಲ್ಲಿ ಬಂದಿದ್ದು ಗೊತ್ತಿಲ್ಲ. ಅದೇ ಎಲ್ಲಿಂದ ಬಂದೆ, ಮುಂದೆ ಹತ್ತ ಪಯಣ. ಅದು ಎಲ್ಲಿಂದ ಬಂದೆ ಗೊತ್ತಾ ನಿಮಗೆ? ದೇವರಿಂದ ಬಂದಿದ್ದೇವೆ, ಅದು ಮುಖ್ಯ. ದೇವರು ಕಳಿಸ್ಕೊಟ್ಟಿದ್ದಾನೆ, ಬಂದಿದ್ದೇವೆ. ಸಯೇಶ ದೊಡ್ಡ ಮೀಟಿಂಗ್ ಇದ್ದಾಗ ಎಲ್ಲರೂ ಬೇರೆ ಬೇರೆ ಸ್ಟೇಟ್ ಬಂದಾಗ ನೀವು ಯಾರು ಅಂತ ಕೇಳಿ ಹೇಳ್ತಾರಲ್ಲ, ಕರ್ನಾಟಕ ಆಂಧ್ರ ಪ್ರದೇಶ ಬಂದಿದ್ದೀವಿ ಅಂತ ಹೇಳಾಗೆ ಹೇಳೋದು ಗೊತ್ತಿರ್ಬೇಕು ಅವ್ರಿಗೆ. ಸುಮ್ಮನೆ ಬಂದರೆ ಹೋಗಿ ಕಳಿಸ್ಬಿಡ್ತಾರೆ, ಎಲ್ಲಿಂದ ಬಂದೆ ಅಂತ ಗೊತ್ತಾಗಬೇಕು ಅವ್ರಿಗೆ. ನವಿದುಹು ಸತ ಆಗಚ್ಛಾಮಹ ಇತಿ
ಸ ಏಷ ಜೀವೇನಾತ್ಮನ ಅನುಪ್ರಭೂತಃ ಪೀಪೀಯಮಾನೋ ಮೋದಮಾನಸ್ತಿಷ್ಠತಿ. ನಮಗೇನಿವತ್ತು ಕುಡಿಯಕ್ಕೆ ಬರುತ್ತೆ, ಎಂಜಾಯ್ ಮಾಡೋದು ಎಲ್ಲ ದೇವರ ಅನುಗ್ರಹ. ಅದು ಕುಡಿಯೋ ಶಕ್ತಿ ನಮಗಿಲ್ಲ, ಕುಡಿಯೋ ಜೀರ್ಣ ಮಾಡೋ ಶಕ್ತಿ ಇಲ್ಲ, ಮಾಡಿಕೊಳ್ಳೋ ಶಕ್ತಿ ಇಲ್ಲ, ಎಲ್ಲ ದೇವ್ರು ಮಾಡಿಸ್ಬೇಕು. ಅವ ಆನಂದ ಪಡೋ ಶಕ್ತಿ ಇಲ್ಲ, ಮತ್ತೆ ಆನಂದ ಕೊಡದೆ ಹೋದ್ರೆ ಕುಡಿತಾನೆ ಇರ್ತಾನೆ, ಆನಂದ ಆಗೋದೇ ಇಲ್ಲ. ಸ್ವಲ್ಪ ಕೊಡದೆ ಆನಂದ ಆಗ್ಬಿಡೋದು. ದೇವ್ರು ಕೊಡಬೇಕು, ಯಾವುದು ಕೂಡ ಆಟೋಮೆಟಿಕ್ ಅಲ್ಲ, ಪ್ರತಿಯೊಂದನ್ನು ದೇವ್ರು ಕೊಟ್ಟರೆ ಮಾತ್ರ ಹೊರತು ಬೇರೆ ಅಲ್ಲ. ಅದಿರಬೇಕು. ಈಗ ಕರ್ಮದಿಂದ ಮೋಕ್ಷ ಅಂತ ವಾದ ಮಾಡೋರಿಗೆ 20 ವರ್ಷ ಸರ್ವಿಸ್ ಆದ ತಕ್ಷಣ ಪ್ರಮೋಷನ್ ಅಂತಿದೆ. ಆದ ತಕ್ಷಣ ಪ್ರಮೋಷನ್ ಆಟೋಮೆಟಿಕ್ ಅಲ್ಲ. ಮತ್ತೆ ಎಷ್ಟೋ ತಕ್ಕ ಕಾಯಿಸಿ ರಿಟೈರ್ ಆಗಿ ಹೋಗಿಬಿಡೋದಿಲ್ಲ, ಹಾಗೆ ಕಳಿಸ್ಬಿಡ್ತಾರೆ. ಆಟೋಮೆಟಿಕ್ ಆಗಿ ಕರ್ಮ ಫಲ ಕೊಡೋದಿಲ್ಲ, ಮತ್ತೆ ಅದೇ ಸಾಕ್ಷಿ. ಇದು ಆಟ ಬರೆದು ಸಾಕೊಂಡ್ಬಿಡೋದು ಬೋರ್ಡ್ ಅವರು, ಹಾಕೊಳಕ್ ಬರೋದಿಲ್ಲ. ಆದವರೇ ಕಾಯ್ತಾನೆ ಇರ್ಬೇಕು, ಅವ್ರು ಕಾಯ್ತಾನೆ ಇರ್ತಾರೆ. ಎಷ್ಟೋ ಆಟೋ ಅಷ್ಟು ದಿವಸ ಲಾಸ್ ಯಾರು ಕೊಡ್ತಾರೆ? ಕೊಡೋದಿಲ್ಲ. ಎಷ್ಟು ದುರುಪಯೋಗ ಮಾಡ್ಕೊತಾರೆ. ದೇವ್ರು ಹಾಗೆ ಮಾಡೋದಿಲ್ಲ, ಅದೇ ವಿಶೇಷ. ಸೊ ನಾಳೆ ಮಾಮೂಲು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂಸೇನ ಪ್ರೀಯತಾಂ ಕಮಲಾಲಯ. ಆನಂದ ತೀರ್ಥ ಬರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸಿ ದೇವನಃ.